ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ವಿಡಿಯೋದಲ್ಲಿ ಬ್ರಹ್ಮಸ್ವರೂಪಿಗಳಾದ ಶ್ರೀ ಸಿದ್ಧಾರೂಢರ ಪವಾಡ ಮತ್ತು ಅವರ ಮಹಿಮೆಯನ್ನು ತಿಳಿದುಕೊಳ್ಳೋಣ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಒಮ್ಮೆ ಹುಬ್ಬಳ್ಳಿಯ ಮಠದಲ್ಲಿ ಭಕ್ತರೊಬ್ಬರ ಮಗುವಿಗೆ ವಿಷಪೂರಿತ ಚೇಳು ಕಡಿಯುತ್ತದೆ. ಆ ಮಗು ಆ ಬಾಧೆಯಿಂದ ಗಟ್ಟಿಯಾಗಿ ಅಳಲು ಶುರು ಮಾಡುತ್ತದೆ. ಮಗುವಿನ ಚೀರಾಟ ನೋಡಿ ಅದರ ತಂದೆ ತಾಯಿಗಳಿಗೂ ದಿಕ್ಕು ತೋಚದೆ ಅವರು ಅಳಲಿಕ್ಕೆ ಶುರು ಮಾಡುತ್ತಾರೆ. ಈಗಿನಂತೆ ಹತ್ತಿರ ಯಾವ ವೈದ್ಯರು ಸಹ ಇರುವುದಿಲ್ಲ. ಇತರ ಭಕ್ತರು ಸಹ ದಿಕ್ಕು ತೋಚದೆ ಅಸಹಾಯಕರಾಗುತ್ತಾರೆ. ಮಧ್ಯಾಹ್ನ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದ ಶ್ರೀಗಳಿಗೂ ಈ ಗದ್ದಲ ಕೇಳಿಸುತ್ತದೆ. ಕೂಡಲೇ ಆ ಮಗುವಿನ ಹತ್ತಿರ ಧಾವಿಸುತ್ತಾರೆ. ವಿಷಯ ತಿಳಿದ ಸಿದ್ಧಾರೂಢರು ಒಬ್ಬ ಭಕ್ತನಿಗೆ ಹೇಳುತ್ತಾರೆ, ವತ್ಸ, ನೀನು ಬೇಗ ಹೋಗಿ ಕೆರೆಯ ದಂಡೆಯ ಮೇಲೆ ಇರುವ ಬೆಂಚು ಕಲ್ಲುಗಳಲ್ಲಿ ಒಂದು ಸಣ್ಣಗೆ ದುಂಡಾದ ಕಲ್ಲನ್ನು ತೆಗೆದುಕೊಂಡು ಬಾ ಅಂತ ಆಜ್ಞೆ ಮಾಡುತ್ತಾರೆ. ಅದರಂತೆ ಆ ಶಿಷ್ಯ ಕೆರೆ ಕಡೆ ಹೋಗಿ ಒಂದು ದುಂಡೆಗೆ ನುಣುಪಾದ ಕಲ್ಲನ್ನು ತೆಗೆದುಕೊಂಡು ಬರುತ್ತಾನೆ. ಆಗ ಸಿದ್ಧಾರೂಢ ಮಹನೀಯರು ಆ ಕಲ್ಲನ್ನು ಬೇರೆ ಕಲ್ಲಿನ ಮೇಲೆ ನೀರಿನಿಂದ ಉಜ್ಜುತ್ತಾರೆ. ಆಗ ಬಂದಂಥ ಕಲ್ಲಿನ ರಸವನ್ನು ಮಗುವಿನ ಚೇಳು ಕಡಿದ ಜಾಗದ ಮೇಲೆ ಹಚ್ಚುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಚೇಳಿನ ವಿಷ ಇಳಿಯುತ್ತದೆ. ಮಗುವಿನ ನೋವು ಕಡಿಮೆಯಾಗುತ್ತದೆ. ಮಗು ಹುಷಾರಾಗುತ್ತದೆ. ಮಗುವಿನ ಅಳು ನಿಂತು ಹೋಗುತ್ತದೆ. ಅಲ್ಲಿದ್ದವರೆಲ್ಲರೂ ಜೈ ಸಿದ್ಧಾರೂಢ, ಜೈ ಜೈ ಅಂತ ಝೇಂಕಾರ ಹಾಕುತ್ತಾರೆ. ತಂದೆ ತಾಯಿಗಳು ಗುರುವಿನ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಮತ್ತು ಆ ಗುರುಗಳ ಅಪ್ಪಣೆ ತೆಗೆದುಕೊಂಡು ಅದೇ ಬೆಂಚು ಕಲ್ಲನ್ನು ಊರಿಗೆ ತೆಗೆದುಕೊಂಡು ಹೋಗುತ್ತಾರೆ. ಅವರು ತಮ್ಮ ಊರಿನಲ್ಲಿ ಯಾರಾದರೂ ಚೇಳು ಕಡಿದರೆ ಆ ಕಲ್ಲನ್ನು ತೆಗೆದು ಹಚ್ಚುತ್ತಿದ್ದರು. ಅವರಿಗೆ ಬೇಗ ಗುಣವಾಗುತ್ತಿತ್ತು. ಆದರೆ ಮನುಷ್ಯನ ಲಾಲಸೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಅವರು ಚೇಳಿನ ಉಪಚಾರವನ್ನು ಹಣಕ್ಕೆ ಮಾಡಲಾರಂಭಿಸಿದರು. ಹಣವನ್ನು ತೆಗೆದುಕೊಂಡು ಉಪಚಾರ ಮಾಡಲಾರಂಭಿಸಿದರು. ಒಂದೆರಡು ಸಲ ಈ ಪ್ರಯೋಗ ಯಶಸ್ವಿಯಾಯಿತು. ಆದರೆ ಮೂರನೇ ಸಲ ಹಣಕ್ಕಾಗಿ ಬೆಣಚು ಕಲ್ಲನ್ನು ತೆಗೆದು ಹಚ್ಚಿದಾಗ ವಿಷ ಇಳಿಯಲಿಲ್ಲ. ಏಕೆಂದರೆ ಆ ಲೋಕೋಪಕಾರ ಕೆಲಸವನ್ನು ಹಣದಿಂದ ಅಳೆಯುವುದಕ್ಕೆ ಆಗುವುದಿಲ್ಲ. ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡಿದರೆ ಅದು ಆ ಭಗವಂತನಿಗೆ ಸಲ್ಲುತ್ತದೆ. ಈ ಪ್ರಕೃತಿ ಸಹ ಅಂಥವರಿಗೆ ಸಹಾಯ ಮಾಡುತ್ತದೆ. ನಮಸ್ಕಾರಗಳು. ಮತ್ತೆ ಸಿಗೋಣ.